ಇವತ್ತು ಬಹಳ ವಿಶೇಷವಾಗಿ ಲೋಕಸಭಾ ಚುನಾವಣಾ ಮುಂದೆ ಇಟ್ಟುಕೊಂಡು ಕೃಷ್ಣಾದಿಗಳು ಕೂಡ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದೆ. ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ. ನಾನು ಮೊದಲನೆಯದಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ, ಇದೊಂದು ವಿಶೇಷ ಸಂದರ್ಭ. ಬಹುಶಃ ನನ್ನ ಸಾರ್ವಜನಿಕ ಜೀವನದಲ್ಲಿ ಬಹುಶಃ ಇಂಥ ಸಂದರ್ಭಗಳು ಆಗ್ತವು ಬಿಡ್ತವು ಬೇರೆ, ಬಟ್ ಈ ಸಂದರ್ಭ ಇದೆಯಲ್ಲ ನನಗೂ ಬಹಳ ವಿಶೇಷವಾದಂಥದ್ದು ಮತ್ತು ನಮ್ಮ ಕುಟುಂಬಕ್ಕೂ ನಮ್ಮ ಸ್ನೇಹಿತರಿಗೂ ಕೂಡ ಬಹಳ ವಿಶೇಷವಾದಂಥ. ಯಾಕೆಂದ್ರೆ ರಾಜಕಾರಣ ನಿಂತ ನೀರಲ್ಲ, ಹರಿಯುವ ಗಂಗೆ ರಾಜಕಾರಣ. ಹಾಗಾಗಿ ನಿಜ ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು, ಮಾತುಗಳು, ಸಂಘರ್ಷಗಳು ಸಾಮಾನ್ಯ. ಆದರೆ ಅದರ ಜೊತೆಗೆ ಅದನ್ನು ಸರಿಮಾಡ್ಕೊಂಡು ಹೋಗುವಂಥದ್ದು ಕೂಡ ಸಹಜ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಕುಮಾರಸ್ವಾಮಿ ತಂದೆಯವರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವರಿಗೂ ಇದು ಒಳಗಾಟದ ಪ್ರಶ್ನೆಯಿಲ್ಲ. ಈ ನೆಲದಿಂದ ಎದ್ದು ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಭಾರತದ ಪ್ರಧಾನಮಂತ್ರಿ ಆದವರು ಅದೇನು ಕಡಿಮೆ ಸಾಧನೆಯಿಂದ ಅಂತ ಕುಟುಂಬಕ್ಕೆ ಸೇರಿದಂಥ ಕುಮಾರಸ್ವಾಮಿಯವರು ಮತ್ತು ನನಗೂ ಕೂಡ ಹಲವಾರು ಕಷ್ಟ ಪರಿಸ್ಥಿತಿಗಳಲ್ಲಿ ನನಗೆ ಸಹಕಾರಿಗಳಾಗಿ ಸಹಾಯ ಮಾಡಿರ್ತಕ್ಕಂಥ ದೇವೇಗೌಡರು ನನಗೆ ಸದಾ ಸ್ಮರಣೀಯರಾಗಿ, ನನಗೂ ಕುಮಾರಸ್ವಾಮಿಯವರಿಗಾಗಿ ಅಥವಾ ನನ್ನ ಪಕ್ಕ ಕೂತಿರ್ತಕ್ಕಂಥ ಸಾರಾ ಮಹೇಶ್ವರು ನಮ್ಮ ಭಿನ್ನಾಭಿಪ್ರಾಯಗಳು ಚಾಮುಂಡಿ ಬೆಟ್ಟ ತನಕ ಇದೆಲ್ಲ ಸಹಜ. ಏಕೆಂತಂದ್ರೆ ನಾವೆಲ್ಲರೂ ಮನುಷ್ಯರು, ನಾವೆಲ್ಲ ಯಾರು ಸಾಧು ಸನ್ಯಾಸ ಎಲ್ಲವನ್ನು ಹಿಡಿದುಕೊಂಡು, ಹಾಗಾಗಿ ಅಂಥವರೆಲ್ಲ ಇವತ್ತು ನಮ್ಮ ಶಿಶಿ ದೇವೇಗೌಡರು ಕೂಡ ಅಷ್ಟೇ ಅವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥವ್ರು, ಅವರೆಲ್ಲರೂ ಇವತ್ತು ಬಂದಿರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ಇವತ್ತು ಒಂದು ರೀತಿಯ ರಾಜಕೀಯ ಧ್ರುವೀಕರಣ ಇಡೀ ದೇಶದಲ್ಲಿ ಆಗ್ತಾ ಇದೆ. ಒಂದು ಕಡೆ ಇಂಡಿಯಾ, ಇನ್ನೊಂದು ಕಡೆ ಮೋದಿಯವರು. ಈ ರಾಜಕೀಯ ಧ್ರುವೀಕರಣದಲ್ಲಿ ಹೇಗೆ ಯಾರನ್ನ ಬೆಂಬಲಿಸಬೇಕು ಅಂತಕ್ಕಂಥದ್ದು ಇವತ್ತು ಈ ದೇಶದ ಜನ ತೀರ್ಮಾನ ತಗೋಬೇಕು. ಏಕೆಂದರೆ ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಬಹಳ ಸಣ್ಣ ವಿಚಾರ ಆಗಿದೆ. ಜಗತ್ತಿನಲ್ಲೇ ಅತ್ಯಂತವಾದಂಥ ದೊಡ್ಡ ಚಾರಿತ್ರಿಕ ಹಿನ್ನೆಲೆಯು ಇರತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಒಂದರೊಂದು ಮಿಳಿತವಾಗಿ ಮೋದಿಯವರ ಹೆಜ್ಜೆಯಲ್ಲಿ ನಾವು ನಿಲ್ಲಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ಎರಡೂ ಪಕ್ಷಗಳು ಆಗಿದೆ. ನಿಜ, ನಾನು ಕೂಡ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ ಸದಸ್ಯ ಇದ್ದೀನಿ. ವಿಧಾನ ಪರಿಷತ್ತಿನಲ್ಲಾಗಲಿ ಬಹಿರಂಗವಾಗಿ ಸಾರ್ವತ್ರಿಕವಾಗಿ ಮಾಧ್ಯಮದಾಗಲಿ ಅವರು ನಾನು ಹಲವಾರು ರೀತಿಯಲ್ಲಿ ಆ ಇಶ್ಯೂ ಬೇಸಿಸ್ JDS ಸಪೋರ್ಟ್ ಮಾಡಿದ್ದೀನಿ, ಹೌಸಲ್ಲಿ ಬಿಜೆಪಿ ಸಪೋರ್ಟ್ ಮಾಡಿದ್ದೀನಿ, ಕಾಂಗ್ರೆಸ್ ಆನ್ ಇಶ್ಯೂ ಬೇಸಿಸ್. ಸೊ ಹಾಗಾಗಿ ಅದನ್ನ ಬೇರೆ ಬೇರೆ ರೀತಿ ಅರ್ಥೈಸ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಬೋದು. ಹಾಗಾಗಿ ಇವತ್ತು ಅದೆಲ್ಲವನ್ನು ಕೂಡ ಮರೆತು ಇವತ್ತು ನಮ್ಮ ಕುಮಾರಸ್ವಾಮಿಯವರು ಕೇರಳದಲ್ಲಿ ಬಂದು ನಮ್ಮ ನಿವಾಸಕ್ಕೆ ಬಂದಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರೂ ಬಹಳ ಸಂತೋಷ. ಅದ್ರ ಜೊತೆಯಲ್ಲಿ ಇವತ್ತು